ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಳ್ತಾ ಈ ಒಂದು ಶಾಲೆಯ ವಾರ್ಷಿಕೋತ್ಸವ ಮತ್ತು 8ನೇ ತರಗತಿಯ ವಿದ್ಯಾರ್ಥಿನಿಯರ ಬೀಳ್ಕೊಡುವ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ನಮ್ಮ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮನಗೌಡ ಕೋಟೆಕಾನಿ ಅವರೇ, ಪೂಜ್ಯರಾದಂಥ ಗೊಲ್ಲಾಳಪ್ಪ ಅವರೇ, ಶ್ರೀ ಗುತ್ತಪ್ಪಗೌಡ ಕೋಟಿಕಾನಿ ಅವರೇ, ಈ ವೇದಿಕೆ ಮೇಲೆ ಈ ಶಾಲೆಯ ಮುಖ್ಯ ಗುರುಗಳೇ, ಬಹಳ ಮಂದಿಲ್ಲ ಅತಿಥಿ ಅಭ್ಯಾಗತರು ವೇದಿಕೆ ಮೇಲೆ ಕುಂತಾರ. ಸೇರಿರುವಂಥ ಈ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸೇರಿರುವಂಥ ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. बोलो भारत माता की, बोलो भारत ಮಾತಾ ಕಿ ವಂದೇ. ಮಾತನಾಡುವವರಿಗೆ ಒಂದು 5 ನಿಮಿಷ ಅಲ್ಲ ರೀ ಮತ್ತೆ. ಬಹುಶಃ ನಿಮ್ಮ ಹುಣಸಾಳಕ್ಕೆ ಬರೋದು ಅಂತ ಕೇಳಿದ್ರೆ ಬಹಳ ಖುಷಿಯ ಸಮಾಚಾರ. ಯಾಕ ಅಂತ ಕೇಳಿದ್ರೆ ಅದ್ರಾಗ ಹುಣಸಾಳಕ್ಕೆ ಈ ಶಾಲೆಗೆ ಬರೋದು ಬಹಳ ಇನ್ನೂ ಖುಷಿ ಸಮಾಚಾರ. ಈ ಶಾಲೆ ಎಂತದ್ದು ಅಂತ ಕೇಳಿದ್ರೆ ಒಂದು ಬಹಳ ಶ್ರೇಷ್ಠ ಶಾಲೆ, ಹುಣಸಾಳದ ಬಹಳ ಶ್ರೇಷ್ಠ ಅತ್ಯುತ್ತಮ ಶಾಲೆ. ಇಲ್ಲಿರ್ತಕ್ಕಂಥ ಶಿಕ್ಷಕರನ್ನ, ಇಲ್ಲೇ ಅತಿಥಿ ಅಭ್ಯಾಗತರನ್ನ ನೋಡಿದ್ರೆ ನನಗನಿಸ್ತಾ ಇದೆ ಇದೊಂದು ಗೌರ್ಮೆಂಟ್ ಶಾಲೆ ಅಲ್ಲ, ಬಹುಶಃ ಯಾರು ಪ್ರೈವೇಟ್ನಾಗ ನಡ್ಸಾಕತ್ತಾರ ಅನ್ನೋ ಸಂಶಯ ಬರಾಕತ್ತದ. ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ, ಊರಿನ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಯಾರೋ ಅನ್ನೋ ಜನ ಇರ್ತಾರ. ಹುಣಸಾಳದೊಳಗೆ ಹೆಂಗದಾರ ಅಂತ ಕೇಳಿದ್ರೆ, ಗೌರ್ಮೆಂಟ್ ಶಾಲೆ ಯಾರ್ದಂತ ಕೇಳಿದ್ರೆ ನಮ್ಮ ಶಾಲೆ, ನಮ್ಮ ಮಕ್ಕಳ ಶಾಲೆ ಅನ್ನುವಂಥ ಭಾವ ಇದೆ ಇಲ್ಲಿ. ನಾನು ಬಹುಶಃ ಯಾಕೆ ಇಷ್ಟಕೊಂಡ ಈ ಶಾಲೆ ಬಗ್ಗೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ನಾನು ಹಿಂದೆ ಶಾಲೆಗೆ ಬಂದಿದ್ದೆ. ಶತಮಾನೋತ್ಸವವನ್ನು ಮಾಡಿದ್ರು. ಅವಾಗ SDMC ಅಧ್ಯಕ್ಷರು ಯಾರಿದ್ರು ಅಂತ ಕೇಳಿದ್ರೆ ನಮ್ಗೆ ಗುತ್ತಪ್ಪಗೌಡ್ರಿದ್ರು. ಅವಾಗ ಎಷ್ಟು 2 ದಿವಸ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ರಿ ಅಂತ ಕೇಳಿದ್ರೆ, ನಾನು ಭಾಳ ಕಡೆ ಎಲ್ಲ ಕೆಲವೊಂದು ಸಮಾರಂಭದಾಗ ಹೇಳ್ತಿರ್ತೀನಿ, ಶಾಲೆ ಹೆಂಗಿರ್ಬೇಕಂತ ಕೇಳಿದ್ರೆ ಹುಣಸಾಳದ ಸರ್ಕಾರಿ ಗೌರ್ಮೆಂಟ್ ಶಾಲೆ ಇದ್ದಂಗಿರ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತೇನೆ. ಇಲ್ಲಿ ಒಳಗೆ ಬಂದು ಕೂಡ್ಲಿ ಹಚ್ಚನೆ ಮರಗಳನ್ನು ಬೆಳೆಸಿರಲ್ಲ, ಏನದು ಗೊತ್ತ್ರಿ? ಆ ಮಕ್ಕಳು ಹೆಂಗದಾರ ಅಂತ ಕೇಳಿದ್ರೆ LKG ಇಂದ ಹಿಡಿದು 8ನೇ ತರಗತಿವರೆಗೆ ಇದೆ ಅಂತ ಕೇಳಿದ್ದೇನೆ. ಬಹುಶಃ ಇಲ್ಲೆಲ್ಲ ಕುಂತಂತ ಹಿರಿಯರಿಗೆ ವಿನಂತಿಯನ್ನು ಮಾಡಕ್ ಇಷ್ಟಪಡ್ತೀನಿ ಒಂದು ವಿಚಾರವನ್ನ. ಏನು ಅಂತ ಕೇಳಿದ್ರೆ, ಇಲ್ಲಿ ಹೈಸ್ಕೂಲು ಮತ್ತು PUC ಮಠನು ಈ ಶಾಲೆಯೊಳಗೆ ಗೌರ್ಮೆಂಟಿಗೆ ಒಂದು ಅರ್ಜಿ ಹಾಕಿ ಈ ಶಾಲೆಯನ್ನು ಮುಂದುವರಿಸಿದ್ರೆ ಇನ್ನೂ ಬಹಳ ಇದಕ್ಕೊಂದು, ಯಾಕಂದ್ರೆ ದೊಡ್ಡ ಜಾಗ ಇದೆ, ಪ್ಲೇ ಗ್ರೌಂಡ್ ಇದೆ, ಇನ್ನೂ ಮೇಲಿನ ಅಂತಸ್ತನ್ನು ಕಟ್ಟಿದ್ರೆ ಕ್ಲಾಸ್ ರೂಮ್ ಸಕ್ಕವು, ಎಲ್ಲಾ ಸೋರ್ಸ್ ಇರೋ ಹೊತ್ನಾಗ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಯಾಕೋ. ಅದಕ್ಕೆ ನೀವೆಲ್ಲರೂ ಊರಿನ ಹಿರಿಯರು ಏನು ಕುಂತಿರಲ್ಲ, ಗಣ್ಯರು, ಇಷ್ಟೊತ್ತು ಮಟ್ಟ ನಿಮ್ಗೆ ಶಾಲೆ ಹೊಚ್ಚಾರ. ಯಾಕೆ ಶಾಲೆ ಹೊಚ್ಚಾರ ಅಂತ ಕೇಳಿದ್ರೆ ನಿಮ್ಗೆ ಜವಾಬ್ದಾರಿ ಕೊಟ್ಟಾರ ಅಂತ. ಜವಾಬ್ದಾರಿ ಕೊಟ್ಟಾರ ಏನು, ಈ ಶಾಲೆ ಇನ್ನೂ ಪ್ರಗತಿ ಮಾಡ್ರಿ ಅಂತ ಹೇಳಿ ಎಲ್ಲಾ ಗುರುಗಳು, ಶಿಕ್ಷಕರು ಬಹಳ ಶಾಣ್ಯರದಾರ. ಅವರು ಕಮಿಷನರ್ಗೆ ಆಗ್ಲಿ ಕೊಟ್ಟು ಬಂದಾರಂತ ನೋಡ್ರಿ, ಜೋರಾಗಿ ಚಪ್ಪಾಳೆ ಒಂದು ಗೌರವಿಸ್ರಿ. ಅವರು ಬಹಳ ಹುಷಾರದಾರ. ಬಹಳ ಖುಷಿ ಆಯ್ತು. ಹುಣಸೆಯ ಹೂವೆಲ್ಲ ಕಾಯಾಗಬಲ್ಲವೇ ಅಂತ ಹೇಳಿ ಶರಣರು ಕೇಳ್ಕೊಂಡು ಬರ್ತಾರ ಒಂದ್ ಕಡೆ ವಚನದಲ್ಲಿ. ಆದ್ರೆ ಹುಣಸಿ ಗಿಡದಾಗ ಹೂ ಭಾಳ ಆಗಿರ್ತಾವಂತ, ಅವು ಭಾಳ ಉದುರ್ತಾವಂತ ನೆಲಕ್ಕೆ.
ಕೆಲವೊಂದು ಮಾತ್ರ ಕಾಯಿ ಹಾಕ್ತವಂತ. ಆದ್ರ ವಚನಕಾರ ನಾ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಏನಂತ ಕೇಳಿದ್ರೆ, ನೀವು ಹುಣಸಾಳಕ್ ಬರ್ರಿ, ಇಲ್ಲೆಲ್ಲ ಹೂಗಳೆಲ್ಲ ಕಾಯಿ ಆಗಿಬಿಟ್ಟವು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂತ ಕೇಳಿದ್ರೆ ಇಲ್ಲೇ ಒಳ್ಳೆ ಶಿಕ್ಷಕರದಾರ, ಒಳ್ಳೆ ಸಾಹಿತಿಗಳದಾರ, ನಾನ್ ತಿಳ್ಕೊಂಡಂಗ ಒಳ್ಳೆ ರಾಜಕಾರಣಿಗಳದಾರ ಈ ಊರಾಗ, ಬಹಳ ಶ್ರೇಷ್ಠ ಜನ. ಇನ್ನೊಂದು ವಿಶೇಷ ನಿಮ್ಮೂರಿಗೆ ಮುಕುಟ ರತ್ನ ಏನು ಅಂತ ಕೇಳಿದ್ರೆ, ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯ ಇದೆ, ಎಲ್ಲ ಬಹಳ ಶ್ರೇಷ್ಠವಾಗಿದೆ, ಶ್ರೇಷ್ಠವಾಗಿದೆ. ಬಹಳ ಖುಷಿ ಅನಿಸ್ತದೆ. ಕೆಲವೊಂದು ಊರಾಗ ಹೋಗಿರ್ತೀವಿ, ನೋಡ್ಬೇಕು, ಒಬ್ಬವನ ಮುಖ ಪೂರ್ವಕ್ಕೆ ಇರ್ತೈತಿ, ಒಬ್ಬವನ ಮುಖ ಪಶ್ಚಿಮಕ್ಕೆ ಇರ್ತೈತಿ, ಅದ್ರ ಮಧ್ಯದಲ್ಲಿ ಗಂಡ ಹೆಂಡ್ರ ನಡು ಮಕ್ಳು ಗಾಸಿಬಿಸಿ ಅನ್ನಂಗೆ ಸಾಲಿ ಹಾಳಾಗಿ ಹೋಗಿರ್ತಾವ. ಯಾಕೆ ಇದನ್ನ ಹೇಳಾಕತ್ತೀನಿ ಇಲ್ಲಿ ಅಂತ ಕೇಳಿದ್ರೆ, ಇಲ್ಲೆಲ್ಲರೂ ಎಷ್ಟು ಚಲೋ ಶಾಲೆ ನಡ್ಸಾಕತ್ತೀನಿ ಅಂತ ಕೇಳಿದ್ರೆ ನಿಮಗ್ ಕೈ ಮುಗಿದು ಶರಣ ಅಂತ ಹೇಳ್ಬೇಕಾಗೈತಿ ನಾನು. ಯಾಕಂತ ಕೇಳಿದ್ರೆ ಭಾಳ ಚಲೋ ಶಾಲೆ ನಡ್ಸ್ಕೊಂಡು ಬರಾಕತ್ತೀರಿ. ಅದು ಹೆಂಗ್ ನಡೆದ್ರಿ ಅಂತ ಕೇಳಿದ್ರೆ, ನಿಮ್ ಮೂರ್ ಶೇಂಗಾ ಬ್ಯಾಳಿ ಕರದಂಟಿದ್ದಂಗಿದೆ, ಕರದಂಟಿದ್ದಂಗಿದೆ, ಒಂದೇ ಮಾತು ಹೇಳ್ಬೇಕಾದ್ರೆ. ಬಹಳ ಅದ್ಭುತವಾದಂತ ಮಹತ್ವವನ್ನ ಇಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಕೊಟ್ಟಿರಲಿಲ್ಲ. ಅದು ಬಹಳ ಖುಷಿ ಅನಿಸ್ತದೆ, ಬಹಳ ಖುಷಿ ಅನಿಸ್ತದೆ. ಬಹುಶಃ ನಮ್ಮ ದೇಶ ಉದ್ಧಾರ ಆಗ್ಬೇಕು ಅಂತ ಕೇಳಿದ್ರೆ 3 ಒಲೆಗುಂಡುಗಳು ಅಂತ ಹೇಳ್ತಾರೆ. ಒಂದು ಅಡಿಗೆ ಆಗ್ಬೇಕಾದ್ರೆ 3 ಒಲೆಗುಂಡುಗಳು ಬೇಕು. ಹಂಗ ನಮ್ಮ ದೇಶ 3ರನ್ನ ನೆನಪಿಟ್ಕೋಬೇಕು. ಯಾರ್ಯಾರನ್ನ ಅಂತ ಕೇಳಿದ್ರೆ, ಒಬ್ಬವ ಸೈನಿಕ. ಇವತ್ ನಾವೆಲ್ಲಾರು ಹಿಂಗ್ ಕುಂತೀವಿ, ನೀವೆಲ್ಲಾರು ಸೇರಿರಿ ಅಂತ ಕೇಳಿದ್ರೆ, ನಮ್ಮನ್ನ ಚಳಿಯೊಳಗ ಮಳೆಯೊಳಗ ಗಾಳಿಯೊಳಗ ನಿಂತ್ಕೊಂಡು ದೇಶವನ್ನು ಕಾಯುವಂತ ಸೈನಿಕ. ಇನ್ನೊಬ್ಬ ಯಾರು ಅಂತ ಕೇಳಿದ್ರೆ, ಇವ್ರು 3ರನ್ನ ಮರಿಬಾರದು. ಈ ದೇಶದಲ್ಲಿ ನಾವು ಎಂದೂ ಮರಿಬಾರದವ್ರನ್ನು. ಒಬ್ಬ ಯಾರು? ದೇಶ ಕಾಯುವ ಸೈನಿಕ. ಇನ್ನೊಬ್ಬ ಯಾರು ಅಂತ ಕೇಳಿದ್ರೆ, ನಮ್ಮ ತಲೆಗೆ ಶಿಕ್ಷಣವನ್ನ ನೀಡುವಂತ ಶಿಕ್ಷಕ. ಎರಡನೇದವ ಒಬ್ಬ ಸೈನಿಕ, ಮತ್ತೊಬ್ಬ ಸೈನಿಕ. 3ನೇದವ ಯಾರು ಅಂತ ಕೇಳಿದ್ರೆ, ನಮ್ಗೆಲ್ಲ ಹೊಟ್ಟಿಗೆ ಅನ್ನವನ್ನು ಕೊಟ್ಟು, ತಾನು ತನ್ನ ಮೈ ಬಣ್ಣವನ್ನ ನೆಲಕ್ಕೆ ಕೊಟ್ಟು, ನೆಲದ ಬಣ್ಣವನ್ನ ತಗೊಂಡು ಅನ್ನ ಕೊಡ್ತಾನಲ್ಲಿ ದೇಶದ ಜನರಿಗೆಲ್ಲ. ಯಾರು? ಕೃಷಿಕ. ಈ 3ರನ್ನ ಎಂದೂ ನಾವು ಮರಿಬಾರ್ದು. ಈ ದೇಶದ ಚರಿತ್ರೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಹೇಳೋದಾದ್ರೆ, ಎಷ್ಟು ಅದ್ಭುತ ಶಿಕ್ಷಕರಾಗಿ ಹೋಗ್ಯಾರ ಇಲ್ಲಿ ಅಂತ ಕೇಳಿದ್ರೆ, ನೀವು ಇಲ್ಲೇ ಸಿಂದಗಿ ತಾಲೂಕಿನ ಕೋರ್ವಾರ ಅಂತ ಹೇಳಿ ಬರ್ತದೆ, ನೀವೆಲ್ಲ ಕೇಳಿರಿ. ಹಂದಿಗ್ನೂರು ಸಿದ್ದರಾಮಪ್ಪನವರು ಅಲ್ಲೇ ಬಹಳ ಒಮ್ಮೆ ಗರ್ಜನೆಯನ್ನು ಮಾಡಿದ್ರೆ 3 ಕಿಲೋಮೀಟರ್ ಕೇಳ್ತಿತ್ತಂತ. ಇವತ್ತು ನಾವು ಮೈಕ್ನಾಗ ಮಾತಾಡಿದ್ರೆ ಕೇಳ್ತೈತಿ, ಆ ಮಾತು ಬೇರೆ. ಅವಾಗ ಗರ್ಜನೆ ಮಾಡಿದ್ರೆ 3 ಕಿಲೋಮೀಟರ್ ಕೇಳ್ತಿತ್ತಂತ. ಅಂತ ವ್ಯಕ್ತಿತ್ವ ಹಂದಿಗ್ನೂರು. ಇಲ್ಲೆಲ್ಲ ಹಿರಿಯರು ಕುಂತಾರ, ಅವ್ರಿಗೆಲ್ಲ ಗೊತ್ತಿರ್ತದೆ ಸಿದ್ದರಾಮಪ್ಪನವ್ರ ಬಗ್ಗೆ. ಶ್ರೀನಿವಾಸ ವೃತ್ತಿ ಅವರೊಂದು ಪುಸ್ತಕ ಬರ್ತಾರೆ, ಬಹಳ ಅದ್ಭುತವಾಗಿ ಈ ಭಾಗದ ಹಂದಿಗ್ನೂರು ಕಲಾವಿದ ಸಿದ್ದರಾಮಪ್ಪನವ್ರ ಬಗ್ಗೆ ಬರ್ದಾರ. ನೋಡ್ರಿ, ಅಂತ ಸಿದ್ದರಾಮಪ್ಪನವ್ರು ಆ ಊರಿನಾಗ, ನಾನು ಇಲ್ಲೇ ಮುಸಲ್ಮಾನ್ ಬಾಂಧವ್ರು ಈ ಊರಾಗ ಜಾಸ್ತಿ ಅದಾರ. ನಿಮಗೊಂದು ಹೇಳಕ್ ಇಷ್ಟಪಡ್ತೀನಿ. ಸರ್ ಅಂತ ಹೇಳಿ ಹೋಗ್ತಾರ ಆ ಊರಾಗ. ಮೊನ್ನೊಂದು ಬಿಜಾಪುರದಾಗ ಅವ್ರ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಆಯ್ತು ಬಂಧುಗಳೇ. ಎಷ್ಟು ಚಲೋ ಈಗೊಂದು 80 ವರ್ಷ ಬದುಕಿದ್ರು ಅವರು. ಎಂತ ಶಿಕ್ಷಕ ಅಂತ ಕೇಳಿದ್ರೆ, ಇಷ್ಟು ಮಂದಿಯೊಳಗೆ ಅವ್ರನ್ನ ಯಾಕೆ ನೆನ್ಸಾಕತ್ತೀನಿ ಅಂತ ಕೇಳಿದ್ರೆ, ನಾವು ನೋಡಿಲ್ಲ. ಅವ್ರ ಬಗ್ಗೆ ಪುಸ್ತಕವನ್ನು ಓದಿನಿ. ಸಾಲಿ ಬಿಟ್ಬಿಟ್ಲೆ ಎಲ್ಲಾ ಮಕ್ಕಳು ಕರೆಂಟ್ ಇಲ್ಲದ ಕಾಲದಲ್ಲಿ ನಶೆನಾಗ ಮನೆಗೆ ಹೋಗಿ ಆ ಮಕ್ಕಳನ್ನೆಲ್ಲ ಎಬ್ಬಿಸ್ತಿದ್ರಂತ ಆ ಶಿಕ್ಷಕರು. ಇವತ್ತು ಎಂತೆಂತ ಅವ್ರ ಶಿಷ್ಯರದಾರ ಅಂತ ಕೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಅವ್ರ ಹೆಸರಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಅವ್ರ ಹೆಸರಾಗಿದೆ. ಯಾಕೆ ನಾ ಶಿಕ್ಷಕರನ್ನ ನೆನೆಸಬೇಕು ಅಂತ ಹೇಳ್ತೀನಿ ಅಂತ ಕೇಳಿದ್ರೆ, ಈ ದೃಷ್ಟಿಯಿಂದ ನಶಿನಾಗ ಮಕ್ಕಳನ್ನೆಲ್ಲ ಎಬ್ಬಿಸಿ ತಾವೇ ಲಾಟನ್ನು ಹಚ್ಚಿ ಅವ್ರನ್ನೆಲ್ಲ ಸುತ್ತಲೂ ಕುಂದಿರ್ಸಿದ್ರಂತ. ತಮ್ಮ ಬಂದಂತ ಪಗಾರದಲ್ಲಿ ಸ್ವಲ್ಪ ಎಣ್ಣೆ ತರ್ತಿದ್ರಂತ, ಲಾಟನ್ ತರ್ತಿದ್ರಂತ. ಕರೆಂಟ್ ಇರ್ಲಿಲ್ಲ, ಅವ್ರನ್ನೆಲ್ಲ ಕುಂದಿರ್ಸ್ತಿದ್ರಂತ. ಒಂದು ದಿನ ರಜಾ ಹಾಕಿಲ್ಲ. ಅವ್ರು ರಜಾ ಹಾಕಿದ್ ಯಾವಾಗ ಅಂತ ಕೇಳಿದ್ರೆ, ಅವ್ರ ಅವ್ವ ತೀರ್ಕೊಂಡಿದ್ಲಂತ, ಅವತ್ ಮಾತ್ರ ರಜಾ ಹಾಕಿದ್ರಂತ. ಎಂತ ಆದರ್ಶ ರೀ. ಅಂತ ಇನ್ನೊಬ್ಬ ಶಿಕ್ಷಕ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಮತ್ತೊಬ್ರು ಯಾರಾಗಿ ಹೋಗ್ಯಾರ ಅಂತ ಕೇಳಿದ್ರೆ, ನೀವು ಹೇಳ್ಬೇಕು, ಇಂಡಿ ತಾಲೂಕಿನಾಗ ಆಗಿ ಹೋಗ್ಯಾರ.
ಯಾರು ಅವ್ರ ಹೆಸರಿನಾಗ ಜಾತ್ರೆ ಮಾಡ್ತಾರೆ, ತೇರ್ ಮಾಡ್ತಾರೆ. ದೊಡ್ಡ ಹುಡುಗ ಐತ್ನಂತ ಕೇಳಿದ್ರೆ ಅವ್ರ ಪಲ್ಲಕ್ಕಿ ಹೊತ್ತಂದ್ರೆ ವಿದ್ಯಾ ಹತ್ತದಂತೆ. ಎಂತ ಅದ್ಭುತ ಇರ್ಬೇಕು ಆ ಶಿಕ್ಷಕ. ಯಾರು ಅಂತ ಕೇಳಿದ್ರೆ ರೇವಣ ಸಿದ್ದಪ್ಪ ಮಾಸ್ತರ್ ಅತರ್ಗದವರು. ನೀವೆಲ್ಲ ಕೇಳಿದಿರಿ. ಯಾಕೆ ಇದನ್ನೆಲ್ಲ ಹೇಳಕತ್ತೀನಿ ಅಂತ ಕೇಳಿದ್ರೆ ಶಿಕ್ಷಕನ ಪಾತ್ರ ಬಹಳ ದೊಡ್ಡದಿದೆ. ಭಾರತ ನಿರ್ಮಾಣ ಆಗುದು ಹೊರಗಲ್ಲ, ಲೋಕಸಭೆಯಲ್ಲ, ವಿಧಾನಸಭೆಯಲ್ಲ, ಎಲ್ಲಿ ಅಲ್ಲ, ಮಠದಾಗಲ್ಲ, ಗುಡಿಯೊಳಗಲ್ಲ, ಮಸೀದಿಯೊಳಗಲ್ಲ. ಎಲ್ಲಿ ನಿರ್ಮಾಣ ಆಗ್ತದೆ ಅಂತ ಕೇಳಿದ್ರೆ 4 ಗೋಡೆಯ ಮಧ್ಯದಲ್ಲಿ ಒಬ್ಬ ಪೂಜಾರಿ ಚಾಪೀಸ್ ಇಟ್ಕೊಂಡು ಕರೆ ಬೋರ್ಡಿನ ಮುಂದೆ ನಿಂತಿರ್ತಾನಲ್ಲ, ಶಿಕ್ಷಕರನ್ನುವಂತ ಪೂಜಾರಿ ವಿದ್ಯಾರ್ಥಿಗಳನ್ನುವಂತ ದೇವರನ್ನ ತಯಾರು ಮಾಡ್ತಿರ್ತಾನಲ್ಲ, ಅಲ್ಲಿ ಭಾರತ ನಿರ್ಮಾಣ ಆಗ್ತದೆ, ಅಲ್ಲಿ ಭಾರತ ನಿರ್ಮಾಣ ಆಗ್ತದೆ. ಎಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಬಹುಶಃ ಇವತ್ತು ನಾನು ಕಾಣಕತ್ತಿಲ್ಲ ನಿಮ್ಗೆ, ನಿಮ್ ದೃಷ್ಟಿಯೊಳಗೆ. ಯಾಕೆ ಕಾಣಕತ್ತಿಲ್ಲ ಅಂತ ಕೇಳಿದ್ರೆ ನಾ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಕಂಡಂಗೆ ಕಾಣಕತ್ತೇನೆ. ಈಗ ಯಾಕೆ ಹಂಗೆ ಕಾಣಕತ್ತೀನಿ ಅಂತ ಕೇಳಿದ್ರೆ ಬೋರ್ಡ್ ಹಿಂದ ಕಲರ್ ಟಿವಿ ಬರೋದಾವು ಡ್ಯಾನ್ಸ್ ಮಾಡಕ್ ನಿಮ್ಮ ಮಕ್ಳು. ಅದಕ್ಕೆ ನೀವು ಅವ್ರ ಸಲ ಕುಂತೀರಿ. ಮತ್ತೊಮ್ಮೆ ನನಗೆ ಟೈಮ್ ಸಿಕ್ಕಾಗ ನಾನು ಇಲ್ಲಿ ಬಂದು ಮಾತಾಡ್ತೇನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತಾ, ಮಳೆರಾಯನು ಬರಾಕತ್ತಾನ. ಅದಕ್ಕೆ ಮಕ್ಳಿಗೆ ಲೇಟ್ ಆದ್ರೆ ಅವ್ರು ಮಲ್ಕೊಂತಾರೆ. ನನಗೂ ದಿನ ಅಡ್ಡಾಡಿ ಸಾಕಾಗಿರ್ತದೆ. ದಿನ ಒಂದು ಊರಿಗೆ ನಿನ್ನ ಇಷ್ಟೊತ್ತಿನಾಗ ಚಾಂದಕೌಟಿ ವೇದಿಕೆ ಮೇಲೆ ಇದ್ದೆ, ಇವತ್ತು ಇಲ್ಲಿ ಬಂದೇನಿ. ನಾಳೆ ನಾನು ಬಹುಶಃ ಬೈಲಹೊಂಗಲದ ವೇದಿಕೆ ಮೇಲೆ ಇರ್ತೀನಿ. ಹಿಂಗೆಲ್ಲ ಇರೋಣದ್ರಿಂದ ತಮ್ಗೆಲ್ಲ ಒಳ್ಳೇದಾಗ್ಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಗುರು ಬಸವೇಶ. ಇವತ್ತು ನಮ್ಮ ಪೂಜಾರಿ ಅವರು ಬಂದಿದ್ರು, ಸುರೇಶ್ ಪೂಜಾರಿ. ಬಹಳ ನಗಿಸ್ತಾರೆ ಅವರು. ಕೊಡ್ಬೇಕಾಗಿತ್ತು ಅವ್ರಿಗೆ. ಮಳಿ ಒಂದು ಬರಾಕತ್ತೈತಿ ನೋಡ್ರಿ, ಅವಕಾಶ ಇದ್ರೆ ಅವ್ರು ಕೊಡ್ರಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ.